ಕೆಲವರು ಸಚಿವರಾದ್ರೆ ಸಾಕಪ್ಪ ಅಂತ ಆ ರೀತಿಯಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇನ್ನ ಕೆಲವರು ಸಚಿವರಾಗುವಂತ ನಿಟ್ಟಿನಲ್ಲಿ ದೊಡ್ಡ ಲಾಬಿಯನ್ನ ಮಾಡಾದ್ಮೇಲೆ ಸಚಿವ ಸ್ಥಾನ ಸಿಕ್ಕಿದ್ಮೇಲೆ ಇಂಥದ್ದೇ ಖಾತೆ ಬೇಕು ಅಂತ ಲಾಬಿ. ಈಗ ಆ ರೀತಿಯಾಗಿ ಸಿಚುಯೇಷನ್ ಇರುವಂತದ್ದು ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ, ಸ್ಪೆಷಲಿ ರಾಮಲಿಂಗಾರೆಡ್ಡಿ ಅವರು. ಡಿ ಕೆ ಶಿವಕುಮಾರ್ ಅವರ ಆಪ್ತರು ಇವರು. ಡಿ ಕೆ ಶಿವಕುಮಾರ್ ಅವರೇ ಹಿಂದೆ ಎಲ್ಲ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನಗೊಂಡಂತ ಸಂದರ್ಭದಲ್ಲಿ ಸಮಾಧಾನ ಮಾಡಿದಂಥವ್ರು. ಯಾಕೆಂದ್ರೆ ಒಟ್ಟೊಟ್ಟಿಗೆ ರಾಜಕಾರಣ ಆರಂಭ ಮಾಡಿದವರು. 89 ಇಂದ ಶಾಸಕರಾಗಿದ್ದಂಥವರು ರಾಮಲಿಂಗಾರೆಡ್ಡಿ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಚೆನ್ನಾಗೇ ಇದ್ದಾರೆ. ಬಟ್ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿರುವಂತ ಸಂದರ್ಭದಲ್ಲಿ ನಾನ್ ಕೇಳಿದ ಖಾತೆ ನನಗೆ ಸಿಕ್ಕಿಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರ ಬೇಸರಕ್ಕೆ ಕಾರಣ ಆಗಿದೆ. ಸೊ ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಗೆ ಮುಂದಾಗ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಡಿಕೆಶಿ ಸರ್ಕಾರದಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಅದು ಒಬ್ಬ ಮಂತ್ರಿಯಿಂದ, ರಾಮಲಿಂಗಾರೆಡ್ಡಿ ಅವರಿಂದ. ಕೊಟ್ಟ ಖಾತೆಗೆ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ. ಜಲಸಂಪನ್ಮೂಲ ಖಾತೆಗೆ ರಾಮಲಿಂಗಾರೆಡ್ಡಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜಲಸಂಪನ್ಮೂಲ ಖಾತೆ ಇವರು ಬೇಸರ ವ್ಯಕ್ತಪಡಿಸಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಚಿಕ್ಕ ಇಲಾಖೆ ಅಂತ ಅನ್ಕೊಳ್ಬೇಡಿ, ಅದಕ್ಕೆ ದೊಡ್ಡ ಪೈಪೋಟಿ ಇದೆ. ಅದು ಹುಲ್ಲುಗಾವಲಿನ ಖಾತೆ ಆಗಿದ್ರು ಅದು ಬೇಡ ನನಗೆ, ನಾನು ಬೆಂಗಳೂರಿನವನು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಪಟ್ಟು ರಾಮಲಿಂಗಾರೆಡ್ಡಿ ಅವರು ಕಳೆದ ಬಾರಿನೇ ಕೇಳಿದ್ರಂತೆ ಸಿದ್ದರಾಮಯ್ಯನವ್ರನ್ನ ಗೌರ್ಮೆಂಟ್ ನಲ್ಲಿ. ಆದ್ರೆ ಆ ಟೈಮ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಬೇಕು, ನಿಮಗೆ ನೆಕ್ಸ್ಟ್ ನಾನ್ ಸಿಎಂ ಆದ್ಮೇಲೆ ಆ ಖಾತೆಯನ್ನ ಬಿಡಿಸ್ಕೊಡ್ತೀನಿ, ಆ ಖಾತೆಯನ್ನು ನಾನೇ ಕೊಡ್ತೀನಿ ಅಂತ ಸಮಾಧಾನ ಪಡಿಸಿದ್ರು ಅಂತ. ಕಳೆದ ಬಾರಿನೇ ಅಸಮಾಧಾನ ಇದ್ದಂತ ಸಂದರ್ಭದಲ್ಲಿ ಡಿ ಕೆ ಅವರೇ ಸಮಾಧಾನ ಪಡಿಸಿದ್ರು. ಡಿ ಕೆ ಸುರೇಶ್ ಅವರು ಕೂಡ ಹೋಗಿ ಸಮಾಧಾನ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಈಗ ಆ ಖಾತೆಯನ್ನ, ಬೆಂಗಳೂರು ನಗರಾಭಿವೃದ್ಧಿಯ ಖಾತೆಯನ್ನ ಕೃಷ್ಣ ಬೈರೇಗೌಡರಿಗೆ ಹಂಚಿಕೆ ಮಾಡಲಾಗಿದೆ. ಅವರಿಗೆ ಆಕ್ಚುಲಿ ಕಂದಾಯ ಬೇಕಾಗಿತ್ತು, ಬಟ್ ಬೆಂಗಳೂರು ನಗರಾಭಿವೃದ್ಧಿ ಮತ್ತೆ ಜಿಬಿಯನ್ನ ಕೊಡ್ಲಾಗಿರುವಂಥದ್ದು. ಸಂಪೂರ್ಣವಾದಂಥ ಹೊಣೆ, ಬೆಂಗಳೂರಿನ ಹೊಣೆಯನ್ನ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರುವಂಥದ್ದು ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ರಾಮಲಿಂಗಾರೆಡ್ಡಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಜಲಸಂಪನ್ಮೂಲ ಖಾತೆ ಸ್ವೀಕಾರಕ್ಕೆ ರೆಡ್ಡಿ ಸ್ಪಷ್ಟನಕಾರ. ಖಾತೆ ಬದಲಿಗೆ ವರಿಷ್ಠರು ಒಪ್ಪಿಲ್ಲ ಅಂತ ಸಿಎಂ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಬಗ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರು. ಕಠಿಣ ನಿರ್ಧಾರವನ್ನ ಪ್ರಕಟ ಮಾಡ್ತಾರ ಸಚಿವ ರಾಮಲಿಂಗಾರೆಡ್ಡಿ ಅಂತ. ಕಾಂಗ್ರೆಸ್ನ ನಿಷ್ಠಾವಂತ, ನೋ ಡೌಟ್. ಜಯನಗರದಲ್ಲಿ 4 ಬಾರಿ MLA, BTM ಲೇಔಟ್ ನಲ್ಲಿ 4 ಬಾರಿ MLA. ತಮ್ಮದೇ ಆದಂತ ಪ್ರಭಾವ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರಿಗಿದೆ. ಆಕ್ಚುಲಿ ಈ ಮುಂಚೆ ಯಾರಾದ್ರೂ ಬೆಂಗಳೂರಿನಲ್ಲಿ ತುಂಬಾ ಪ್ರಭಾವಿ ಅಂತಿದ್ರೆ ಅದು ರಾಮಲಿಂಗಾರೆಡ್ಡಿ ಅವರು. ಆ ರೀತಿಯಾಗಿ ಸ್ವಲ್ಪ ಕಂಟ್ರೋಲ್ ಅಲ್ಲೂ ಕೂಡ ಇಟ್ಕೊಂಡಿದ್ರು. ಹೋಗ್ತಾ ಹೋಗ್ತಾ ಸ್ವಲ್ಪ ತಪ್ಪಿರುವಂಥದ್ದು. ಬಟ್ ಈಗ ಮತ್ತೊಮ್ಮೆ ಬೆಂಗಳೂರು ನಗರಾಭಿವೃದ್ಧಿ ಕೇಳ್ತಾ ಇದ್ದಾರೆ, ಅದು ಕೊಡಲ್ಲ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿಯನ್ನ ಕೂಡ ಮಾಡಲಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ರಾಜೀನಾಮೆ ಏನಾದರೂ ಘೋಷಣೆ ಮಾಡ್ಬಿಡ್ತಾರಾ ಅಂತ. ಹಂಚಿರುವಂತ ಖಾತೆ ಬಗ್ಗೆ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸ್ತಾರ. ರಾಜೀನಾಮೆ ಘೋಷಣೆ ಬಹುತೇಕ ಖಚಿತ ಅನ್ನುವಂಥದ್ದು ಟಿಲ್ ನೌ ಈಗಿರುವಂತ ಒಂದು ಮಾಹಿತಿ, ಪ್ರಾಪ್ತ ಮೂಲಗಳಿಂದ ಸಿಗ್ತಾ ಇರುವಂತ ಮಾಹಿತಿ. ಅದಾದ ಮೇಲೆ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಅವ್ರ ಸುದ್ದಿಗೋಷ್ಠಿಗೂ ಮುಂಚೆ. ಸೊ ಹೀಗಾಗಿ ಭಾರಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ರಾಮಲಿಂಗಾರೆಡ್ಡಿ ಅವರ ಹಠ. ಇಲ್ಲಿ ಮೇಯ್ನ್ ಆಗಿ ಮತ್ತೊಂದು ವಿಚಾರ ಅಂದ್ರೆ, ಈಗ ಓಕೆ KJ ಜಾರ್ಜ್ ಅವ್ರಿಗೆ ಏನಾದ್ರು ಕೊಟ್ಟಿದ್ರೆ ಓಕೆ, ನಮ್ಮ ಸಮಕಾಲೀನವರು, ನನ್ಕಿನ ಸೀನಿಯರು, ಅವ್ರಿಗೇನೋ ಕೊಟ್ಬಿಟ್ಟಿದಾರಪ್ಪ, ಓಕೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಅಂತ ಹೇಳುವುದು. ಬಟ್ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರುವಂಥದ್ದು ನನ್ನ ಜೂನಿಯರ್ ಬೇರೆ, ಅವ್ರಿಗೆ ಕೊಟ್ಟಿದ್ರೆ ನಾನು ಕೇಳಿದ್ರೆ ಕೊಡಲ್ಲ ಅಂದ್ರೆ ಏನರ್ಥ? ನನ್ನ ಸೀನಿಯಾರಿಟಿಗೆ ಏನ್ ಬೆಲೆ ಕೊಟ್ಟಂತೆ ಅನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿರೋದು. ರಾಮಲಿಂಗಾರೆಡ್ಡಿ ಅವರು ಬರ್ತಾ ಇದ್ದಾರೆ, ಆ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ವಿ. ಇಂಟ್ರೆಸ್ಟಿಂಗ್, ಇವಾಗ ರಾಮಲಿಂಗಾರೆಡ್ಡಿ ಅವರೇ ಈ ಬೆಳವಣಿಗೆಗಳ ಕೇಂದ್ರ ಬಿಂದು. ರಾಜೀನಾಮೆ ಕೊಟ್ಬಿಡ್ತಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಸುದ್ದಿಗೋಷ್ಠಿ. ರಾಮಲಿಂಗಾರೆಡ್ಡಿ ಅವರು ಸ್ಪೆಷಲಿ ಕಾಂಗ್ರೆಸ್ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಯಾವ ಮಿನಿಸ್ಟ್ರು ಕಾಲ್ ಎತ್ತಾರ ಇಲ್ವಾ, ಅಂದ್ರೆ ಫೋನ್ ಕಾಲ್ ರಿಸೀವ್ ಮಾಡ್ತಾರ ಇಲ್ವಾ, ರಾಮಲಿಂಗಾರೆಡ್ಡಿ ಅವರು ಆ ವಿಚಾರದಲ್ಲಿ ಮಾತ್ರ ಸ್ಪಂದಿಸ್ತಾರೆ. ಯಾವಾಗ ಫೋನ್ ಮಾಡಲಿ, ನ್ಯೂಸ್ ಎಲ್ಲ ಇರುವಂತ ಟೈಮ್ನಲ್ಲಿ, ಬೆಳವಣಿಗೆಗಳಾಗ್ತಾ ಇರುವಂತ ಟೈಮ್ನಲ್ಲಿ ರೆಸ್ಪಾಂಡ್ ಮಾಡೋರು. ಬಟ್ ಇವತ್ತು ರಿಸೀವೇ ಮಾಡ್ತಾ ಇರಲಿಲ್ಲ. ಅಂದ್ರೆ ಸುದ್ದಿಗೋಷ್ಠಿ ಮಾಡಿಬಿಟ್ಟೆ ನಾನು ನನ್ನ ರಿಯಾಕ್ಷನ್ ಏನು ಹೇಳ್ತೀನಿ ಅನ್ನುವಂಥದ್ರ ಬಗ್ಗೆ ಅವ್ರ ನಿಲುವಿದ್ದಂತೆ ಕಾಣಿಸ್ತಾ ಇದೆ. ಸುದ್ದಿಗೋಷ್ಠಿಯನ್ನ ಕರೆದಿರುವಂಥದ್ದು ಅದೇ ಸದ್ಯಕ್ಕೆ ಇರುವಂತ ಕುತೂಹಲ. ರಾಮಲಿಂಗಾರೆಡ್ಡಿ ಅವರು ಏನಂತ ನಿರ್ಧಾರ ಪ್ರಕಟ ಮಾಡ್ತಾರೆ? ಇಲ್ಲ ನನ್ಗೆ ಓಕೆ ಜಲಸಂಪನ್ಮೂಲ ಅಂತ ಹೇಳ್ತಾರ, ಇಲ್ಲ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಪ್ಪ, ನನಗೆ ಬೇಕಾಗಿದ್ದಂಥ ಖಾತೆ ಸಿಕ್ಕಿಲ್ಲ, ನನ್ನ ಸೀನಿಯಾರಿಟಿಗೆ ತಕ್ಕಂತೆ ಬೇಕಾಗಿರುವಂಥ ಖಾತೆಯನ್ನು ಕೊಟ್ಟಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಪ್ರಕಟ ಆಗುತ್ತಾ? ಆ ರೀತಿಯಾಗಿ ಏನಾದರೂ ಆಗಿದ್ದೇ ಆದರೆ ಒಂಥರ ಬ್ಯಾಕ್ ಸ್ಲಾಶು ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕೆಂದ್ರೆ ಟ್ರಬಲ್ ಶೂಟರ್
ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಯೋದೇನಪ್ಪ ಟ್ರಬಲ್ ಶೂಟರ್, ವಿಘ್ನ ನಿವಾರಕ ಕಾಂಗ್ರೆಸ್ನಲ್ಲಿ ಅಂತ. ಅವ್ರ ಸರ್ಕಾರದಲ್ಲೇ ಇದು ವರ್ಕೌಟ್ ಆಗ್ತಾ ಇಲ್ವಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ. ಕೃಷ್ಣ, ಏನಾಗ್ತಾ ಇದೆ ಈಗ? ಸುದ್ದಿಗೋಷ್ಠಿ ಬೇರೆ ಬಂದಿದ್ದಾರೆ. ಈಗಷ್ಟೇ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ ಕೋರಮಂಗಲದ ತಮ್ಮ ಕಚೇರಿಗೆ. ಬಹುಶಃ ಒಂದು ಮಹತ್ವದ ಕಟು ನಿರ್ಧಾರವನ್ನ ಅವರು ಪ್ರಕಟ ಮಾಡುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಮನವೊಲಿಸುವಂತ ಒಂದು ಕೆಲಸವನ್ನ ಬಹಳಷ್ಟು ಬಾರಿ ಮಾಡಿದ್ದಾರೆ. ನಿನ್ನೆ ದಿನ ಡಿ ಕೆ ಶಿವಕುಮಾರ್ ಅವರು ಅವ್ರ ಕಚೇರಿ ಕರೆಸಿ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ. ಮತ್ತೆ ನಿನ್ನೆ ರಾತ್ರಿಯಿಂದಲೂ ಕೂಡ 3 ಬಾರಿ ಫೋನ್ ಮಾಡಿ ಮಾತುಕತೆ ಮಾಡಿಸುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಇನ್ನೂ ಕೂಡ ರಾಮಲಿಂಗಾರೆಡ್ಡಿ ಅವರು ಒಪ್ಪಿಲ್ಲ. ಯಾಕಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಒತ್ತಡವನ್ನು ಹಾಕಿದ್ರು. ಅದಕ್ಕೆ ಒತ್ತಡಕ್ಕೆ ಡಿ ಕೆ ಶಿವಕುಮಾರ್ ಮಣಿದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಹೈಕಮಾಂಡ್ ನಾಯಕರ ತೀರ್ಮಾನ ಅದನ್ನ ನಾವೆಲ್ಲರೂ ಕೂಡ ಪಾಲನೆಯನ್ನ ಮಾಡಬೇಕು ಅನ್ನೋ ಮಾತನ್ನ ಮಾತ್ರ ಹೇಳಿದ್ದಾರೆ. ಮತ್ತೆ GBA ಚುನಾವಣೆ ಕೂಡ ಬರ್ತಾ ಇದೆ. 1 ವರ್ಷಗಳ ಕಾಲ ನೀವು ಜಲಸಂಪನ್ಮೂಲ ಖಾತೆಯಲ್ಲಿ ಕೆಲಸವನ್ನ ಮಾಡಿ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳಿದ್ದಾರೆ ಅಂತದ್ದು. ಆದ್ರೆ ರಾಮಲಿಂಗಾರೆಡ್ಡಿ ಅವ್ರ ಮಾತು ಯಾವುದೇ ಕಾರಣಕ್ಕೂ ಕೂಡ ತುಕಾರಾಂ ಕೂಡ ಒಪ್ತಾ ಇಲ್ಲ. ಹಾಗಾಗಿನೇ ಈಗ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಈಗ ಬೆಂಬಲಿಗರು ಮತ್ತೆ ಕಾರ್ಯಕರ್ತರು ವಿಚಾರವಾಗಿ ಈಗ ಸಭೆಯನ್ನ ಕರೆದು ಚರ್ಚೆ ಮಾಡಿ ಅಂತಿಮವಾಗಿ ತಮ್ಮ ಮುಂದಿನ ನಡೆಯನ್ನ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ತಾರೆ. ನಾನು ಹೇಳ್ತಾ ಇದ್ದೆ ವಿಘ್ನ ನಿವಾರಕ ಕಾಂಗ್ರೆಸ್ನಲ್ಲಿ. ಬಟ್ ಅವರ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ ಇರುವಂತ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಮೊದಲ ಸವಾಲು ಅಂತಾನೆ ಹೇಳ್ಬೋದು ಪೃಥ್ವಿರಾಜ್ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆದ ಕೂಡ್ಲೇನೆ. ಯಾಕಂದ್ರೆ ಅವರ ಕ್ಯಾಬಿನೆಟ್ ಅಲ್ಲಿ ಹೊಸದಾಗಿ ಮಂತ್ರಿ ಆದಂತವ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅದು 2 ದಿನ ಆಗ್ಲಿಲ್ಲ. ಆಗ್ಲೇನೆ ಒಬ್ಬ ಸಚಿವರು ಈ ರೇಂಜ್ ಈ ದೊಡ್ಡ ಮಟ್ಟದಲ್ಲಿ ಎಲ್ಲೊಂದ್ ಕಡೆಗೆ ಅಸಮಾಧಾನಗೊಂಡು ರಾಜೀನಾಮೆ ಕೊಡ್ತಾರೆ ಅಂತಂದ್ರೆ ಸಹಜವಾಗಿನೇ ಇದು ಡಿ ಕೆ ಶಿವಕುಮಾರ್ಗೆ ದೊಡ್ಡ ಮಟ್ಟದ ಹಿನ್ನಡೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆರಂಭದಲ್ಲಿ ಖಾತೆ ಹಂಚಿಕೆ ವಿಚಾರ ಯಾವುದೇ ಇದ್ರೂ ಕೂಡ ಅದನ್ನು ಸಮಾಧಾನ ಮಾಡುವಂತ ಕೆಲಸವನ್ನ ಆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಮಾಡ್ತಾರೆ. ಆದ್ರೆ ಈಗ ಬಹಳ ಪ್ರಮುಖವಾಗಿ ವಿಶೇಷವಾಗಿ ನಾವು ಗಮನಿಸಬೇಕು, ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಎಲ್ಲೋ ಒಂದ್ ಕಡೆ ಮಾತನ್ನ ಕೊಟ್ಟಿದ್ರು ಅನ್ನುವಂಥದ್ದು. ಅಂದ್ರೆ ಈ ಹಿಂದೆ ಅವರೇನು DCM ಆಗಿದ್ರು, ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ಮತ್ತೆ ಜಲಸಂಪನ್ಮೂಲ ಖಾತೆಯನ್ನ ನಿರ್ವಹಣೆ ಮಾಡಿದಂತ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಬಿಟ್ಕೊಡ್ತೀನಿ ಅನ್ನೋ ಮಾತನ್ನು ಆ ಕಾರಣಕ್ಕೋಸ್ಕರವಾಗಿನೇ ಡಿ ಕೆ ಶಿವಕುಮಾರ್ ಹೇಳಿದ್ರು ಅನ್ನೋಕ್ಕೋಸ್ಕರವಾಗಿನೇ ಸಾರಿಗೆ ಆಗಿರ್ಬೋದು, ಮತ್ತೊಂದ್ ಕಡೆ ಮುಜರಾಯಿ ಇಲಾಖೆಯಲ್ಲಿ 3 ವರ್ಷಗಳ ಕಾಲ ರಾಮಲಿಂಗಾರೆಡ್ಡಿ ಅವರು ಕೆಲಸವನ್ನು ಕೂಡ ಮಾಡಿದ್ರು. ಕೊನೆಯ 2 ವರ್ಷಗಳಲ್ಲಿ ನಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗುತ್ತೆ ಅನ್ನೋ ಬಹಳಷ್ಟು ವಿಶ್ವಾಸದಲ್ಲಿದ್ರು ರಾಮಲಿಂಗಾರೆಡ್ಡಿ ಅವರು. ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತಂತೆ ನಡ್ಕೊಳ್ತಿಲ್ಲ ಅನ್ನೊಂದು ಅಸಮಾಧಾನ ರಾಮಲಿಂಗಾರೆಡ್ಡಿ ಅವ್ರಿಗೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಈ ಒಂದು ವಿಚಾರದಲ್ಲೂ ಕೂಡ ಹೈಕಮಾಂಡ್ ನಾಯಕರಾಗಿರ್ಬೋದು, ಮತ್ತೊಂದ್ ಕಡೆ ಯಾವೊಬ್ಬ ನಾಯಕರು ಕೂಡ ಮಧ್ಯಪ್ರವೇಶನ ಮಾಡದಿರಂತ ಒಂದು ಸಂದರ್ಭದಲ್ಲಿ ನಾನು ಸಚಿವ ಸ್ಥಾನದಲ್ಲಿ ಮುಂದುವರಿದಕ್ಕೆ ಆಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ ಅನಿಸುತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಅಂತಿಮವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಅಂದ್ರೆ ಅವರು ರಾಜೀನಾಮೆ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 6 ತಿಂಗಳಿಂದ ಅಥವಾ 1 ವರ್ಷದಿಂದ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡ್ತಾನೆ ಇದೀವಿ. ವರ್ಲ್ಡ್ ಈಸ್ ವರ್ಲ್ಡ್ ಪವರ್ ಅಂತೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ರು. ಇವಾಗ ಅವರೇ ಮಾತನ್ನು ತಪ್ತಾ ಇದ್ದಾರೆ. ಅದನ್ನೇ ಮೋಸ್ಟ್ ಪ್ರಾಬಬ್ಲಿ ನಿನ್ನೆ ಸುದೀರ್ಘವಾಗಿ ನಡೆದಂತ ಮೀಟಿಂಗ್ ನಲ್ಲಿ ರಾಮಲಿಂಗಾರೆಡ್ಡಿ ಅವರು ನೆನಪಿಸಿದ್ರ ಅಂತ. ಹೌದು ಪೃಥ್ವಿರಾಜ್, ಈಗ ರಾಮಲಿಂಗಾರೆಡ್ಡಿ ಅವರು ನೆನಪಿಸಿದ್ರೆ ಹೌದು. ಆದ್ರೆ ನೀವ್ ಹೇಳಿದಂಗೆ ಡಿ ಕೆ ಶಿವಕುಮಾರ್ ಎಲ್ಲಾ ಮಾತುಗಳನ್ನು ಕೂಡ ಆಡಿದ್ದಾರೆ. ಈಗ ಆ ಮಾತುಗಳಂತ ನಡೀಬೇಕು. ಮತ್ತೊಂದ್ ಕಡೆ ಒಬ್ಬ ಪ್ರಭಾವಿ ಸಚಿವರು ಅಂದ್ರೆ ಬೆಂಗಳೂರಲ್ಲಿ ಹೇಳ್ಕೊಳ್ಳೋದಕ್ಕೆ ದೊಡ್ಡ ಮಟ್ಟದ ನಾಯಕರು ರಾಮಲಿಂಗಾರೆಡ್ಡಿ ಅವರು. ಕೆಲವೊಂದ್ ಕಡೆ GBA ಚುನಾವಣೆ ಆಗಿರ್ಬೋದು, ಮತ್ತೊಂದ್ ಕಡೆ ಏನೇ ಇದ್ರು ಕೂಡ ನಾನು ಕೆಲಸವನ್ನ ಮಾಡ್ತೀನಿ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು. ಈಗ ಹೈಕಮಾಂಡ್ ಮಟ್ಟದಲ್ಲಿ ಏನು ಆಲೋಚನೆ ಆಗಿದೆ ಅಂತಂದ್ರೆ ಕೃಷ್ಣಬೈರೇಗೌಡರು ಕಂದಾಯ ಇಲಾಖೆಯಲ್ಲಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವ್ರ ಖಾತೆಯನ್ನ ಕೊಟ್ರೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ರೆ ಇನ್ನೂ ಕೂಡ ಕೆಲಸಗಳಾಗ್ತವೆ, ಮತ್ತೆ ಬೇರೆ ಬೇರೆ ಬದಲಾವಣೆಗಳಾಗಿ GBA ಚುನಾವಣೆ ಗೆಲ್ಬಹುದು ಅನ್ನೋ ಲೆಕ್ಕಾಚಾರದ ಆಧಾರದ ಮೇಲೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅದನ್ನ ಹೆಗಲಿಗೆ ಕೊಟ್ಟಿದ್ದಾರೆ ಕೃಷ್ಣಬೈರೇಗೌಡರಿಗೆ. ಈಗ ಈಗಿರ್ತಕ್ಕಂಥ ಪ್ರಶ್ನೆ ಅಷ್ಟೇ ಪ್ರಭಾವಿ ನಾಯಕ ರಾಮಲಿಂಗಾರೆಡ್ಡಿ ಅಂತ ಹೇಳ್ಬೋದು. ಈಗ ರಾಮಲಿಂಗಾರೆಡ್ಡಿ ಅವರು ಇಷ್ಟು ದಿನಗಳ ಕಾಲ ಕಾಯ್ತಾ ಇದ್ರು. ಮತ್ತೊಂದ್ ಕಡೆ ಮೈತ್ರಿ ಸರ್ಕಾರದಲ್ಲೂ ಕೂಡ ಆಗಿರ್ಬೋದು, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಈ ಹಿಂದೆ ಏನು CM ಆದಂತ ಸಂದರ್ಭದಲ್ಲೂ ಕೂಡ ಅವ್ರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟಿಲ್ಲ. ಹಾಗಾಗಿನೇ ಇಷ್ಟು ದಿನಗಳ ಕಾಲ ಇಲ್ಲೊಂದ್ ಕಡೆ ಕಾಂಗ್ರೆಸ್ ನಲ್ಲಿ ನಾನು ದುಡಿದಿದ್ರು ಕೂಡ ಎಲ್ಲಾನು ಕೂಡ ಸಹಾಯವನ್ನ ಪಡ್ಕೊಂಡು ಅಂತಿಮವಾಗಿ ನನಗೆ ಈಗ ಎಲ್ಲೋ ಒಂದ್ ಕಡೆ ಮೋಸ ಮಾಡ್ತಿದ್ದಾರೆ ಅನ್ನೊಂದು ಭಾವನೆಗೆ ಈಗ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ. ಹಾಗಾಗಿನೇ ಇಷ್ಟು ಅವರು ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರಲ್ಲಿ ಅತ್ಯಾಪ್ತರು ಅಂತ ಹೇಳ್ಬೋದು. ಡಿ ಕೆ ಶಿವಕುಮಾರ್ ಅವರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಕೆಲಸವನ್ನ ಮಾಡಿದ್ದಾರೆ ರಾಮನಗರ ಉಸ್ತುವಾರಿಗೆ. ಈಗ ಎಲ್ಲ ಡಿ ಕೆ ಶಿವಕುಮಾರ್ ಅಂತ ಹೇಳಿದಂತೆ ಎಲ್ಲವನ್ನು ಕೂಡ ನಡ್ಕೊಂಡಂತ ಸಂದರ್ಭದಲ್ಲಿ ಅಂತಿಮವಾಗಿ ಕೊಟ್ಟ ಮಾತಂತೆ ನಡ್ಕೊಂಡಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ರಾಮಲಿಂಗಾರೆಡ್ಡಿ ಇಷ್ಟು ಅಸಮಾಧಾನಗೊಂಡಿರುವಂತದ್ದು. ಹಾಗಾಗಿ ಈ ಒಂದು ಅಸಮಾಧಾನ
ಬಹುಶಃ ಏನಾದ್ರು ರಾಜೀನಾಮೆ ಕೊಡುವಂತ ಒಂದು ಪ್ರಸಂಗಕ್ಕೆ ಹೋಗುತ್ತಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ನಿನ್ನೆ ದಿನನೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟದ ಸದ್ದು ಗದ್ದಲಕ್ಕೆ ಕಾರಣವಾಗಿತ್ತು. ಆಗ ಡಿ ಕೆ ಶಿವಕುಮಾರ್ ಮಧ್ಯಪ್ರವೇಶ ಮಾಡಿ ಮನವೊಲಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಮನವೊಲಿಕೆಗೆ ಈಗ ರಾಮಲಿಂಗಾರೆಡ್ಡಿ ಅವರು ಒಪ್ತಾ ಇಲ್ಲ ಅನ್ನೋದು. ಹಾಗಾಗಿನೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ರಾಮಲಿಂಗಾರೆಡ್ಡಿ ಅವರು ನಿರ್ಣಯವನ್ನು ತೋರ್ತಾರೆ ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಅನ್ನೋದು ಈಗಿರ್ತಕ್ಕಂಥ ಮಾಹಿತಿ. ಪೃಥ್ವಿರಾಜ್. ಕೃಷ್ಣ, ಮತ್ತೊಂದು ವಿಚಾರ ಅಂದ್ರೆ ಈಗ KJ ಜಾರ್ಜ್ ಅವರು ಇವರ ಸೀನಿಯಾರಿಟಿ ಲೆವೆಲ್ ಅಲ್ಲಿ ತೂಗ್ತಾರೆ, ರಾಮಲಿಂಗಾರೆಡ್ಡಿ ಅವರ ಸೀನಿಯಾರಿಟಿ ಲೆವೆಲ್ ಅಲ್ಲಿ. ಅಕಸ್ಮಾತ್ ಅವರಿಗೆ ಕೊಟ್ಟಿದ್ರೆ ಈ ತಕರಾರು ಇರ್ತಾ ಇರಲಿಲ್ಲ. ಆದ್ರೆ ಇವ್ರಕ್ಕಿನ್ನ ಜೂನಿಯರ್ ಆಗಿರುವಂತ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರುವಂತದ್ದು ಕೂಡ ಮತ್ತೊಂದು ರೀತಿಯಾಗಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ನನ್ನ ಸೀನಿಯಾರಿಟಿಗೆ ಏನ್ ಬೆಲೆ ಕೊಟ್ಟಂತಾಯ್ತು ಅನ್ನುವಂಥದ್ದೇ ಅವ್ರ ಪ್ರಶ್ನೆ ಅಂತ. ಪೃಥ್ವಿರಾಜ್, ಇಲ್ಲಿ ಸೀನಿಯಾರಿಟಿ ಜೂನಿಯಾರಿಟಿ ಅನ್ನೋದಕ್ಕಿಂತ ಪ್ರಶ್ನೆ ರಾಮಲಿಂಗಾರೆಡ್ಡಿ ಅವರು ಬೇರೆ ಯಾರಿಗಾರು ಕೊಟ್ಟರು ಕೂಡ ನಮ್ಮ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಕೃಷ್ಣ ಬೈರೇಗೌಡರು ಕೊಟ್ಟರು ಸರಿನೇ, ಯಾರಿಗಾರು ಕೊಟ್ಟರು ಸರಿನೇ. ಆದ್ರೆ ಈಗ ಬರ್ತಕ್ಕಂಥದ್ದು ಏನಂತಂದ್ರೆ ಡಿ ಕೆ ಶಿವಕುಮಾರ್ ಮಾತನ್ನ ಕೊಟ್ಟಿದ್ರು ಅಂತದ್ದು, ಅಂದ್ರೆ ಮಾತು ಕೊಟ್ಟಂತೆ ನಡೀತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ಈಗ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ. ಯಾಕಂದ್ರೆ ಈ ಹಿಂದೆ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೋಸ್ಕರವಾಗಿ ಬಹಳಷ್ಟು ಕೆಲಸವನ್ನು ಕೂಡ ಮಾಡಿದ್ರು, ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಾಗಾಗಿ ಸಾಕಷ್ಟು ಕಾಯಿಸಿನೇ ಕಾಂಗ್ರೆಸ್ ನಾಯಕರು ಈಗ ಅವರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಅದು ಬೇಸರವನ್ನು ತರಿಸಿದೆ. ಮತ್ತೆ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಬಲಿಷ್ಠವಾಗಿ ಬೆಂಗಳೂರಲ್ಲಿ ನಿಂತಂತವರು ರಾಮಲಿಂಗಾರೆಡ್ಡಿ ಅವರು. ಬೆಂಗಳೂರು ದಕ್ಷಿಣದಲ್ಲಾಗಿರ್ಬೋದು ಮತ್ತೊಂದು ಕಡೆ ಎಲ್ಲನೂ ಕೂಡ ಈಗಾಗಲೇ ಕಾಂಗ್ರೆಸ್ಗೆ ಲಾಭ ಆಗಿದೆ ರಾಮಲಿಂಗಾರೆಡ್ಡಿ ಅವರಿಂದ. ಈಗ ಅಂತಿಮವಾಗಿ ಲಾಭವನ್ನೆಲ್ಲ ಪಡ್ಕೊಂಡು ಅಂತಿಮವಾಗಿ ಇನ್ನು ಕೇವಲ 2 ವರ್ಷಗಳ ಮಾತ್ರ ಇದೆ ಬಾಕಿ ಇದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತೆ ನೆಕ್ಸ್ಟ್ 2028 ಕೂಡ ಕಾಂಗ್ರೆಸ್ ಬರುತ್ತೋ ಇಲ್ವೋ ಅನ್ನೋದು ಶಾಸಕರು ಮತ್ತೆ ಸಚಿವರುಗಳು ಕೂಡ ಇದೆ ಮನಸ್ಸಲ್ಲಿ. ಇಂತಹ ಸಂದರ್ಭದಲ್ಲಿ ಇನ್ನು ಉಳಿದಿರ್ತಕ್ಕಂಥ 2 ವರ್ಷಗಳಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ತಗೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ರಾಮಲಿಂಗಾರೆಡ್ಡಿ ಅವರು ಪಟ್ಟಣ ಹಿಡಿದಿದ್ದಾರೆ. ಕಾರಣಕ್ಕೋಸ್ಕರವಾಗಿ ಈಗ ಒತ್ತಡವನ್ನು ಹಾಕಿದ್ದಾರೆ. ಒತ್ತಡಕ್ಕೆ ಬಹುಶಃ ಡಿ ಕೆ ಶಿವಕುಮಾರ್ ಮಣಿದಿಲ್ಲ. ಹಾಗಾಗಿ ಈಗ ರಾಜೀನಾಮೆ ನೀಡೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಮುಂದಾಗಿದ್ದಾರೆ ಅನ್ನೋದು. ಪೃಥ್ವಿರಾಜ್, ಅಲ್ಲ, ಇಲ್ಲಿ ಕೊನೆಯದಾಗಿ ಏನಾದರೂ ನಿನ್ನೆ ಈ ಸಚಿವ ಸಂಪುಟ ಸಂದರ್ಭದಲ್ಲಿ ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಬಂದು ಹೋದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನಿವಾಸಕ್ಕೂ ಕೂಡ ಹೋಗಿದ್ರು. ಅವ್ರ ಮುಖಾಂತರ ಏನಾದರೂ ಇವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಏನಾದರೂ ಸಮಾಧಾನ ಪಡಿಸುವಂತ ಕೆಲಸ ಏನಾದರೂ ಕೂಡ ಆಗ್ತಾ ಇದೆಯಾ ಬ್ಯಾಕ್ ಗ್ರೌಂಡ್ ಅಲ್ಲಿ? ಬಿಕಾಸ್ ಇದು ನನ್ನ ನಿರ್ಧಾರ ಅಲ್ಲ, ಹೈಕಮಾಂಡ್ ನಿರ್ಧಾರ ಅಂತ DKC ಈಗ ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳಿದಾರಲ್ಲ. ಖಂಡಿತವಾಗ್ಲೂ ಪೃಥ್ವಿರಾಜ್, ನಿನ್ನೆ ದಿನ ಆದ ಕೂಡಲೇ ರಾಮಲಿಂಗಾರೆಡ್ಡಿ ಅವ್ರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ರು, ಮತ್ತೆ ತಮ್ಮ ಕಚೇರಿಗೆ ಕರೆದು ಮಾತಾಡಿದ್ರು, ಮತ್ತೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಂತ ಸಂದರ್ಭ ಕೂಡ ಅದೆಲ್ಲ ಗಾಳಿ ಸುದ್ದಿ ಅನ್ನೋ ಮಾತನ್ನ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು. ಆ ರಾಮಲಿಂಗಾರೆಡ್ಡಿ ಅವ್ರ ನಡೆ ಯಾವಾಗ ಅಸಮಾಧಾನಗೊಂಡಿದ್ರು ಅದಾದ ಬಳಿಕವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ರು. ಭೇಟಿ ಮಾಡಿದ ಸಂದರ್ಭದಲ್ಲಿ ಚರ್ಚೆ ಕೂಡ ಮಾಡಿದ್ದಾರೆ. ಈಗ ಈ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮಧ್ಯಪ್ರವೇಶನ ಮಾಡ್ತಿಲ್ಲ ಅನ್ನೋದು. ಯಾಕಂದ್ರೆ ಈಗಾಗಲೇ ಅವರು ಅಧಿಕಾರದಿಂದ ಕೆಳಗಡೆ ಇಳಿದಿದ್ದಾರೆ. ಏನ್ ಬೇಕಾದ್ರೂ ಅವ್ರು ಮಾಡ್ಕೊಳ್ಳಿ ಅನ್ನೋ ಒಂದು ಮನಸ್ಥಿತಿಗೆ ಈಗ ಸಿದ್ದರಾಮಯ್ಯ ಬಂದಿದ್ದಾರೆ. ಹಾಗಾಗಿ ಏನೇ ಆದ್ರೂ ಕೂಡ ಈಗ ಡಿ ಕೆ ಶಿವಕುಮಾರ್ ಹಾಗೆ ಸಂಪರ್ಕದಲ್ಲಿ ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿ ಮಾಡಲಿಕ್ಕೆ ಬಂದಂತ ಸಂದರ್ಭದ ದೃಶ್ಯಾವಳಿ. ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆ ಬೇಡ ಅಂತ ಹೇಳ್ತಾ ಇದ್ದಾರೆ, ನನಗೆ ಬೇಕಾಗಿರೋದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂತ. ಗಲ್ಲಡಿ ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಗೂ ಕೂಡ ಕರೆಯಲಾಗಿತ್ತು. ಮಾಧ್ಯಮದವರೆಲ್ಲ ಅಲ್ಲೇ ಇದ್ದಾರೆ, ಅವರ ಬೆಂಬಲಿಗರು ಕೂಡ ಬಂದಿರುವಂಥದ್ದು. ಹೇಳ್ತಾ ಇದ್ನಲ್ಲ, ಇದು ಒಂದು ಪ್ರಮುಖ ಖಾತೆ ಬೇಕು ಅನ್ನುವಂಥದ್ದು ಅನ್ನೋದಕ್ಕಿಂತ ಬೆಂಗಳೂರು ನಗರಾಭಿವೃದ್ಧಿನೇ ಬೇಕು ಅಂತ ಏನೋ ಸೈನ್ ಎಲ್ಲ ಮಾಡ್ತಾ ಇದ್ದಾರಂತೆ ರಾಮಲಿಂಗಾರೆಡ್ಡಿ ಅವರು. ಏನು ರಾಜೀನಾಮೆ ಪತ್ರಕ್ಕೆ ಏನಾದರೂ ಸೈನ್ ಮಾಡಿ ಕಳಿಸ್ಕೊಡ್ತಾರಾ? ಆ ರೀತಿಯಾಗಿ ಏನಾದರೂ ಆ ಸೈನ್ ಇದೆಯಾ ಗೊತ್ತಿಲ್ಲ. ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಕಾರ್ಯಕರ್ತರೆಲ್ಲ ಬಂದಿರ್ತಾರೆ, ಅವರ ಅಹವಾಲುಗಳು ಕೂಡ ಇರ್ತವೆ. ಅವರಿಗೇನಾದರೂ ಬೇಕಾದಂಥ ಒಂದು ಪತ್ರಗಳಿಗೆ ಸಹಿಯನ್ನು ಹಾಕ್ತಾ ಇದ್ದಾರಾ ಅಥವಾ ರಾಜೀನಾಮೆ ಪತ್ರಕ್ಕೆ ಏನಾದರೂ ಸಹಿ ಹಾಕಿ ಬಂದು ಅದಾದಮೇಲೆ ಸುದ್ದಿಗೋಷ್ಠಿಯಲ್ಲಿ ಕೂತ್ಕೊಂಡು ಮಾಧ್ಯಮದವರಿಗೆ ತೋರಿಸ್ತಾರಾ ಗೊತ್ತಿಲ್ಲ. ಇಲ್ಲಿ ಆಮೇಲೆ ಮಾಧ್ಯಮದವರು ಒಳಗಡೆ ಹೋದಂಥ ಸಂದರ್ಭ ಬರ್ತೀನಿ ಹೋಗಿರಿ ಅಂತ ಕಳಿಸ್ತಾ ಇದ್ದಾರೆ. ಹಿಂಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಯಲ್ಲಿ. ಅವ್ರ ಜೊತೆಲಿ ಯಾರೋ ಬಂದಿದ್ದಾರೆ, ಅವ್ರು ಕೆಲವೊಂದು ಪತ್ರಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಹಿ ಹಾಕ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ರಾಮಲಿಂಗಾರೆಡ್ಡಿ ಅವರು ಹಿರಿಯ ಶಾಸಕರು, ಕಾಂಗ್ರೆಸ್ನ ಕಟ್ಟಾಳು ರಾಮಲಿಂಗಾರೆಡ್ಡಿ. 8 ಬಾರಿ MLA. ಹೇಳ್ತಾ ಇದ್ನಲ್ಲ, ಜಯನಗರದಲ್ಲಿ 4 ಬಾರಿ, BTM ಅಲ್ಲಿ 4 ಬಾರಿ. ಅದು ಇಂಥ ಒಂದು ಪ್ರಭಾವಿ ನಗರದಲ್ಲಿ, ಅಂದ್ರೆ ಬೆಂಗಳೂರು ಅಂತ ಬಂದ್ರೆ ಗೊತ್ತಲ್ಲ ಯಾವ ರೀತಿಯಾಗಿ ನಗರದಲ್ಲಿರುವಂಥ ಮತದಾರರು BJP ಕಡೆ ಓಲೈಕೆ ಇರುತ್ತೆ ಅಂತ, ಒಲವಿರುತ್ತೆ ಅಂತ. ಇಂತಹ ಸಂದರ್ಭದಲ್ಲೂ ಕೂಡ ಸತತವಾಗಿ ಆಯ್ಕೆ ಆಗೋದು ಅಷ್ಟು ಈಸಿ ಅಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅವರು ಪವರ್ಫುಲ್ ಅಂತ. ಅವ್ರ ಮಗಳನ್ನು ಗೆಲ್ಸ್ಕೊಂಡಿದ್ದಂಥವ್ರು ಸೌಮ್ಯ ರೆಡ್ಡಿ ಅವರನ್ನ ಜಯನಗರದಲ್ಲಿ ಗೆಲ್ಸ್ಕೊಂಡಿದ್ರು ಅವರು.
18ರ ಸಂದರ್ಭದಲ್ಲಿ ಈಗ ಅವರೇ ರಾಜ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥವ್ರು ಸೌಮ್ಯ ರೆಡ್ಡಿ ಡಿ ಕೆ ಶಿವಕುಮಾರ್ ಅವರೇ ಕೊಡಿಸಿರುವಂಥದ್ದು. ಯಾಕೆಂದರೆ ಆಪ್ತರು ಅವರಾಗೋದು ಅಂದರೆ ಡಿ ಕೆ ಶಿವಕುಮಾರ್ ಅವರ ಕಂಟ್ರೋಲಲ್ಲಿ ಇರೋದು ಒಂದೇ, ಆ ರೀತಿಯಾಗಿರುತ್ತೆ. ಕಳೆದ ಬಾರಿನೂ ಕೂಡ ಅವರ ಅಸಮಾಧಾನ ಇದ್ದಂಥ ಸಂದರ್ಭದಲ್ಲಿ ಸಮಾಧಾನ ಮಾಡಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವರೇ. ಇದೊಂದ್ಸಲಿ ತಗೊಂಬಿಡಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯನ್ನ, ಅದಾದ್ಮೇಲೆ ನಾನು CM ಆದ್ಮೇಲೆ ಬಿಟ್ಕೊಡ್ತೀನಪ್ಪ, ನಾನು ಮಾತು ಕೊಡ್ತೀನಿ ಅಂತೆಲ್ಲ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಭರವಸೆಯನ್ನ ಕೊಟ್ಟಿದ್ರು ಅಂತ. ಈಗ ಕೇಳಿದ್ರೆ ಇಲ್ಲ ಹೈಕಮಾಂಡ್ ನಿರ್ಧಾರ, ಏನು ಮಾಡೋಕ್ಕಾಗ್ತಾ ಇಲ್ಲ, ಹೈಕಮಾಂಡ್ ಅವ್ರನ್ನ ನಾನು ಮನವೊಲಿಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಅಂತೇನೋ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರಂತೆ. ಆ ಕಾರಣಕ್ಕೋಸ್ಕರನೇ ರಾಮಲಿಂಗಾರೆಡ್ಡಿ ಅವರು ನಾನು ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ, ಇಲ್ಲ ಅಂದ್ರೆ ಬೇಡವೇ ಬೇಡ ಅಂತ 8 ಬಾರಿ MLA. 1989 ಡಿ ಕೆ ಶಿವಕುಮಾರ್ ಅವರು ಕೂಡ ಫಸ್ಟ್ ಟರ್ಮ್ MLA ಆಗಿದ್ದಂಥ ಸಂದರ್ಭ, ರಾಮಲಿಂಗಾರೆಡ್ಡಿ ಅವರು ಕೂಡ MLA ಆದಂಥ ಸಂದರ್ಭ. MLAಗೂ ಮುಂಚೆ ಇವರು ಕಾರ್ಪೊರೇಟರ್ ಆಗಿದ್ರು, ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು. ಇಬ್ಬರು ಕೂಡ ಒಟ್ಟೊಟ್ಟಿಗೆ ವಿಧಾನಸಭೆಗೆ ಪ್ರವೇಶ ಮಾಡಿದಂಥವ್ರು. 89, 94, 99, 2003, 2008, 2013, 2018, 2023 8 ಬಾರಿ MLA. 8 ಬಾರಿ MLA ಆಗಿದ್ದೀನಿ, ನಾನು ಕೇಳಿದ ಖಾತೆ ಕೊಡಲ್ಲ ಅಂದ್ರೆ ಏನರ್ಥ? ಇದು ರಾಮಲಿಂಗಾರೆಡ್ಡಿ ಅವರ ಪ್ರಶ್ನೆ. ನಾನು ಕೇಳಿದ ಖಾತೆ ಕೊಡಲ್ಲ ಅಂದ್ರೆ ಏನು? ನಾನೇನು CM ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದೀನಾ? ಕೇಳ್ತಾ ಇರೋದೊಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಬೆಂಗಳೂರಿನವನು, ಬೆಂಗಳೂರಿನ ಆಳ ಆಗಲ ಪ್ರತಿ ಮೂಲೆ ಗೊತ್ತು ನನಗೆ ಅಂತ ರಾಮಲಿಂಗಾರೆಡ್ಡಿ ಅವರು. ಎಲ್ಲದೂ ಗೊತ್ತಿದೆ ನನಗೆ. ಎಲೆಕ್ಷನ್ನು ಕೂಡ ಮಾಡಿದ್ದೀನಿ, ಸಾಕಷ್ಟು ಬಾರಿ ಎಲೆಕ್ಷನ್ ಮಾಡಿದ್ದೀನಿ. ಬೆಂಗಳೂರು ಎಲೆಕ್ಷನ್ ಅನ್ನ ಗೆಲ್ಸ್ಕೊಂಡು ಬಂದಿದ್ದೀನಿ. ತುಂಬಾ ಪ್ರಭಾವಿ. ಆಕ್ಚುಲಿ ಬೆಂಗಳೂರಿನಲ್ಲಿ ಯಾರಾದರೂ ಪ್ರಭಾವಿ ಅಂತಿದ್ರೆ ಅದು ರಾಮಲಿಂಗಾರೆಡ್ಡಿ ಅವರು. ಯಾರ್ಯಾರಿಗೂ ಸಾಮ್ರಾಟ್ ಅಂತ ಕರೀತಾರೆ. ರಾಜೀನಾಮೆ ಪತ್ರಕ್ಕೆ ಸಹಿ ಏನಾದರೂ ಹಾಕ್ಬಿಟ್ರ ರಾಮಲಿಂಗಾರೆಡ್ಡಿ ಅವರು ಅಂತ, ಅದನ್ನು ಬಂದು ಏನಾದರೂ ತೋರಿಸ್ತಾರಾ ಮಾಧ್ಯಮದಲ್ಲಿ? ಅಸಮಾಧಾನ ಇದೆ ಇಲ್ಲ ಅಂತಲ್ಲ, ಬೆಂಬಲಿಗರ ಜೊತೆ ಚರ್ಚಿಸಿ ರೆಡ್ಡಿ ಏನಾದರೂ ಸಹಿಯನ್ನು ಹಾಕಿದ್ರ ರಾಮಲಿಂಗಾರೆಡ್ಡಿ ಅವರು? ಕಾಂಗ್ರೆಸ್ನ ಕಟ್ಟಾಳು ಇವರು. ಈಸಿಯಾಗಿ ಅಸಮಾಧಾನಗೊಳ್ಳುವಂಥವರಲ್ಲ, ಸ್ವಲ್ಪ ಕೂಲ್ ಮನುಷ್ಯ ರಾಮಲಿಂಗಾರೆಡ್ಡಿ ಅವರು. ಸಜ್ಜನ ರಾಜಕಾರಣಿ, ರೇಗಾಡುವಂಥವರು ಕೂಡ ಅಲ್ಲ, ಅಗ್ರೆಸಿವ್ ನೇಚರ್ ಇಲ್ಲ. ಅಂಥದ್ರಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗಲಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ತಮ್ಮ ಅಸಮಾಧಾನವನ್ನ ತೋರಿಸಿ ರಾಜೀನಾಮೆ ಕೊಟ್ಬಿಡ್ತಾರಾ? ಬೆಂಬಲಿಗರಿಗೆ ಹೇಳಿದಾರಾ ನಾನು ರಾಜೀನಾಮೆ ಕೊಟ್ಬಿಡ್ತೀನಪ್ಪ, ನಂಗೆ ಬೇಡ ಜಲಸಂಪನ್ಮೂಲ ಖಾತೆ ಅಂತ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾರೆ. ಬರ್ತಾ ಇದ್ದಾರೆ, ನಿಮ್ಗೆ ತೋರಿಸ್ತಾ ಇದ್ದೀವಿ. ಬಾಗ್ಲಾಕ್ರಪ್ಪ ಎಲ್ಲ ಬೇರೆಯವರು ಬೇರೆಯವರು ಆಚೆ ಹೋಗಿ. ಜಗದೀಶ್ ಇದೆ, ಅವನ್ನೆಲ್ಲ ಕಳಿಸ್ಬಿಡಿ. ಅಲ್ಲಿ ಯಾರೋ 4-5 ಜನ ಇದ್ದಾರೆ ನಮ್ಮ ಆಚೆ ಹೋಗಿ. ರಾಮರೆಡ್ಡಿ ಅಲ್ಲೇ ಬೇರೆಯವರು ಇದ್ದಾರೆ, ಪ್ರೆಸ್ ಬಿಟ್ಟು ಬೇರೆಯವ್ರನ್ನ ಅವ್ರನ್ನ ಕಳಿಸಿ ಆಚೆ ಕಳಿಸಿ.
ಎಲ್ಲ